ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದ ಶಾಸಕ ಗಣಿಗ ರವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದ ಶಾಸಕ ಗಣಿಗ ರವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಚರ್ಚೆಗಳು ನಡೀತಾನೇ ಇದೆ. ಸಿಎಂ ಡಿಸಿಎಂ ಈ ಬಗ್ಗೆ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟರು. ಇನ್ನೊಬ್ಬರ ಹೇಳಿಕೆ ಅಗತ್ಯವಿಲ್ಲ ಎಂದ ಗುಂಡೂರಾವ್. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಶಾಸಕರು ಸಚಿವರು ಒಂದಾಗಿದ್ದೇವೆ ಎಂದ ಆರೋಗ್ಯ ಸಚಿವ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್ ವಿಚಾರ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ದಿನೇಶ್ ಗುಂಡೂರಾವ್ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದ್ ಕಡೆ ಶಾಸಕ ಗಣಿಗ ರವಿ ಕೂಡ ಮಾತನಾಡ್ತಾರೆ. ಒಬ್ಬೊಬ್ರು ಒಂದೊಂದಾದಂತ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಸಿಎಂ ಬಣ ಸಿಎಂ ಪರ ಮಾತಾಡಿದರೆ ಡಿಕೆ ಶಿವಕುಮಾರ್ ಬಣ ಡಿಕೆ ಶಿವಕುಮಾರ್ ಪರ ಮಾತಾಡ್ತಾರೆ. ಇಲ್ಲಿ ಬಣ ಬಡಿದಾಟಗಳು ಕೂಡ ಹೆಚ್ಚಾಗಿರುವಂತದ್ದು. ಕುರ್ಚಿ ಫೈಟ್ ನಡುವೆ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ದಿವಾಳಿ ಆಗಿದೆ ಎನ್ನುವಂತ ಆರೋಪಗಳು ಸಹಿತ ವಿರೋಧ ಪಕ್ಷಗಳಿಂದ ಕೇಳಿ ಬರ್ತಾ ಇದೆ. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್, ಗೊಂದಲ ಗದ್ದಲ ಸತತವಾಗಿ ನಡೀತಾನೆ ಇದೆ. ಯಾವುದೇ ಗೊಂದಲವಿಲ್ಲ ಅಂತಾರೆ. ಆದರೆ ರಾಜ್ಯದ ಜನತೆಗೆ ಇವ್ರು ಮಾಡ್ತಾ ಇರುವಂತಹ ಗೊಂದಲ ಯಾವ ಮಟ್ಟಿಗೆ ಇದೆ ಅಂತ ಅಂದ್ರೆ, 2028ರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ನಾವು ಆಡಳಿತಕ್ಕೆ ತರಬೇಕಾಪ್ಪ, ಈ ರೀತಿಯಾದಂತ ಸಿಚುವೇಶನ್ಗಳನ್ನ ಇಟ್ಕೊಂಡು, ಈ ರೀತಿಯಾದಂತ ಸಿಚುವೇಶನ್ಗಳನ್ನ ನಾವು ಎದುರಿಸ್ಕೊಂಡು ಮತ್ತೆ ಇದನ್ನ ಆಡಳಿತಕ್ಕೆ ತೆಗೆದುಕೊಂಡು ಬರಬೇಕಾ ಅನ್ನುವಂತಹ ಗೊಂದಲದಲ್ಲಿ ಇದೀಗ ಸಾರ್ವಜನಿಕರು ಇರುವಂತದ್ದು. ಸರ್, ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ವಿಚಾರ ಎಷ್ಟು ಮಟ್ಟಿಗೆ ತಾರಕಕ್ಕೇರ್ತಾ ಇದೆ ಅಂತ ಅಂದರೆ, ದಿನೇ ಕಳೆದಂತೆ ಒಂದಲ್ಲ ಒಂದು ಸ್ಟೇಟ್ಮೆಂಟ್ಗಳು ಒಂದು ಕಡೆ ಡಿಕೆ ಶಿವಕುಮಾರ್ ಬಣದಲ್ಲಿ ಕೇಳಿ ಬಂದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಕೇಳಿ ಬರುತ್ತೆ. ಒಂದು ಕಡೆ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಸಿಎಂ ಡಿಸಿಎಂ ಕ್ಲಿಯರ್ ಆಗಿದ್ದಾರೆ, ಯಾವುದೇ ಥರದಂಥ ಗೊಂದಲ ಇಲ್ಲ, ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ. ಮತ್ತೊಂದು ಕಡೆ ರವಿ ಗಾಣಿಗ ಹೇಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅಂತ. ಇದ್ರ ಮಧ್ಯೆ ಡಿಸಿಎಂ ಮತ್ತು ಸಿಎಂ ಹೇಳ್ತಾರೆ ಹೈಕಮಾಂಡ್ ಇದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಅಂದ್ರೆ ಇಲ್ಲಿ ಯಾರ ಮೇಲೆ ಯಾರು ಏನು ಹೇಳ್ತಾರೋ, ಯಾರ ಮೇಲೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಕನ್ಫ್ಯೂಷನ್ಸ್ಗಳನ್ನ ಇವರು ಜನಗಳಿಗೆ ಕೊಡ್ತಾ ಇದ್ದಾರೆ. ಮತದಾರರು ಯಾಕಾದ್ರೂ ನಾವು ಈ ಡಿಸಿಷನ್ ತೆಗೆದುಕೊಂಡು ಬಿಟ್ವಿ ಅನ್ನುವಂಥ ಒಂದಿಷ್ಟು ಗೊಂದಲದಲ್ಲಿದ್ದಾರೆ. ಸೊ ಹೀಗಾಗಿ ಹೈಕಮಾಂಡ್ನ ಭೇಟಿ ಮಾಡಿ ಬಂದಂತ ಡಿಕೆ ಶಿವಕುಮಾರ್ ಈ ಬಾರಿ ಒಂದು ಭರವಸೆಯೊಂದಿಗೆ ಬಂದಿರುವಂಥದ್ದು. ಸೊ ಅದಾದ ಮೇಲೆ ಮುಂದಿನ ಬಾರಿ ಏನು ಬಜೆಟ್ ಆಗುತ್ತೆ, ಬಜೆಟ್ ಆದ ನಂತರ ಸಿಎಂ ಆಗ್ತಾರೆ, ಪಟ್ಟಾಭಿಷೇಕ ಆಗುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅನ್ನುವಂಥ ಒಂದಿಷ್ಟು ಟಾಕ್ಸ್ಗಳು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದ್ರೆ ಮುಂದಿನ ಡಿಸಿಷನ್ಗಳು, ಮುಂದಿನ ಒಂದಿಷ್ಟು ನಿರ್ಧಾರಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಇದೀಗ ಸದ್ಯಕ್ಕೆ ಇರುವಂತಹ ಯಕ್ಷ ಪ್ರಶ್ನೆ. ಇದು ಪಕ್ಷ ನಮ್ಮಲ್ಲಿ ಹೈಕಮಾಂಡ್ ಇದೆ. ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡೀತೀವಿ ಅಂತ ಅಷ್ಟು ಹೇಳಿದ್ಮೇಲೆ ಮುಗಿದೋಯ್ತಾರೆ. ಸ್ಟಾಪ್ ಆಗ್ತಿಲ್ಲ ಸರ್, ಸ್ಟಾಪ್ ಆಗಿದೆ. ಒಂದೊಂದ್ಸಲ ಯಾವ್ದೋ ಒಂದು ಕ್ಯಾಮ್ರಾಗಳು ಮೈಕ್ಗಳು ನೋಡಿದಾಗ ಸುಮ್ಮನೆ ಏನೋ ಒಂದು ಹೇಳಿಕೆ ಬಂದ್ಬಿಡ್ತದೆ ಅಷ್ಟೇ. ಇಲ್ಲದೆ ಹೋದ್ರೆ ಯಾವ ಒಂದು ಗೊಂದಲನೂ ಕೂಡ ಇಲ್ಲ. ಎಲ್ಲ ನಮ್ಮ ಶಾಸಕರು ಇಲ್ಲೇ ಇದ್ದಾರೆ, ಯಾವ ಸಮಸ್ಯೆ ಕೂಡ ಇಲ್ಲ. ಎಲ್ಲ ನಮ್ಮಲ್ಲಿ ಸಿಎಂ ಡಿಸಿಎಂ, ನಮ್ಮ ಪಕ್ಷದ ಅಧ್ಯಕ್ಷರು ಡಿಸಿಎಂ, ಸಿಎಂ ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರಿಬ್ಬರು ಹೇಳಿಕೆ ಕೊಟ್ಟ ಮೇಲೆ ಇನ್ನೊಬ್ರು ಹೇಳಿಕೆ ಕೊಡುವಂತ ಅಗತ್ಯ ಇದೆ. ಇದು ಪಕ್ಷ ನಮ್ಮಲ್ಲಿ ಹೈಕಮಾಂಡ್ ಇದೆ. ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡೀತೀವಿ ಅಂತ ಅಷ್ಟು ಹೇಳಿದ್ಮೇಲೆ ಮುಗಿದೋಯ್ತಾರೆ. ಸ್ಟಾಪ್ ಆಗ್ತಿಲ್ಲ ಸರ್, ಸ್ಟಾಪ್ ಆಗಿದೆ. ಒಂದೊಂದ್ಸಲ ಯಾವ್ದೋ ಒಂದು ಕ್ಯಾಮ್ರಾಗಳು ಮೈಕ್ಗಳು ನೋಡಿದಾಗ ಸುಮ್ಮನೆ ಏನೋ ಒಂದು ಹೇಳಿಕೆ ಬಂದ್ಬಿಡ್ತದೆ ಅಷ್ಟೇ. ಇಲ್ಲದೆ ಹೋದ್ರೆ ಯಾವ ಒಂದು ಗೊಂದಲನೂ ಕೂಡ ಇಲ್ಲ. ಎಲ್ಲ ನಮ್ಮ ಶಾಸಕರು ಇಲ್ಲೇ ಇದ್ದಾರೆ, ಯಾವ ಸಮಸ್ಯೆ ಕೂಡ ಇಲ್ಲ. ಎಲ್ಲ ನಮ್ಮಲ್ಲಿ ಸಿಎಂ ಡಿಸಿಎಂ, ನಮ್ಮ ಪಕ್ಷದ ಅಧ್ಯಕ್ಷರು ಡಿಸಿಎಂ, ಸಿಎಂ ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರಿಬ್ಬರು ಹೇಳಿಕೆ ಕೊಟ್ಟ ಮೇಲೆ ಇನ್ನೊಬ್ರು ಹೇಳಿಕೆ ಕೊಡುವಂತ